ಮಾಡುವ ಕೆಲಸವನ್ನು ಬಿಟ್ಟು ಮಿಕ್ಕೆಲ್ಲದನ್ನು ಮಾಡುತ್ತಾ ಕೂತಿರುವ ಕರ್ನಾಟಕದ ಪೊಲೀಸರು ಹದಗೆಟ್ಟು ಹೋಗಿದೆ ಈ ವ್ಯವಸ್ಥೆ ಅಂದರೆ ಯಾವ ತಪ್ಪೂ ಇಲ್ಲ. ಪದೇ ಪದೇ ನಡೆಯುವ ಘಟನೆಗಳನ್ನು ಅತ್ಯಂತ ಕೇವಲವಾಗಿಯೂ ಮತ್ತು ಒಂದು ರೀತಿ ಮೆಕ್ಯಾನಿಕಲಿ ಟ್ರೀಟ್ ಮಾಡ್ತಿರೋದ್ರಿಂದ ಹೀಗಾಗ್ತಾ ಇರೋದಿದು. ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ನಡೆದ ಮೆರವಣಿಗೆ ಮೇಲೆ ಮುಸ್ಲಿಮರು ಕಲ್ಲು ತೂರಿದ್ದಾರೆ. ಮಸೀದಿಯಿಂದ ಕಿಲಾವಣಿಯಲ್ಲಿದ್ದ ಮಸೀದಿಯಿಂದಲೇ ಕಲ್ಲು ಚಪ್ಪಲಿ ತೂರಿ ಬಂದಿದೆ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಎಲ್ಲವೂ ವಿಡಿಯೋ ಆಗ್ತಾ ಇದ್ದಿದ್ದರಿಂದ, ಪೊಲೀಸರ ಕಡೆಯಿಂದಲೇ ಆಗ್ತಾ ಇದ್ದಿದ್ದರಿಂದ ಎಲ್ಲ ಸಿಕ್ಕಾಕ್ಕೊಂಡಿದೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಷ್ಟೇ ಉದ್ದವಿರುವ ನಾಲಿಗೆ ಇರುವ 3 ಕಚಡ ಲೀಡರ್ಗಳು ಬೆಂಗಳೂರಲ್ಲಿ ಇದ್ದಾರೆ. ಒಂದು 3-4 ಜನ ಅವ್ರು ಹೊರಕ್ಕೆ ಬಂದಿರೋರು ಇಷ್ಟೊತ್ತಿಗಾಗಲೇ ನಾಲಿಗೆ ಉದ್ದ ಬಿಟ್ಕೊಂಡು ಲಾಳ ಅಂತ ಅಲ್ಲಾಡಿಸ್ಕೊಂಡು ಬಂದಿರೋರು ಇಷ್ಟೊತ್ತಿಗೆ. ಅಯೋಗ್ಯರನ್ನ ಪ್ರೊಟೆಕ್ಟ್ ಮಾಡಬೇಡಿ. ಒಂದು ದೊಡ್ಡ ಸಮುದಾಯಕ್ಕೆ ಮಾಡ್ಕೋತಿರೋ ಅನ್ಯಾಯ ಇದು. ಕಚಡಗಳು, ಕಂತ್ರಿಗಳು, ದರೋಡೆಕೋರರು, ಕಳ್ಳರು ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ರೆ ಅದನ್ನು ಪ್ರೊಟೆಕ್ಟ್ ಮಾಡೋರಿಗೆ ತೊಂದರೆ ಆಗೋದು ನಾಳೆ. ಏನೇ ಘರ್ಷಣೆ ಆಗದಂತೆ SP ನಿಂತಿದ್ರು ಅಲ್ಲಿ, ಯಾರು ಸಿದ್ಧಾರ್ಥ ಗೋಯಲ್ ಅಂತ, ಅವ್ರಿಗೆ ಕಲ್ಲು ಬಿದ್ದಿದೆ. ಫಾರ್ಚುನೇಟ್ಲಿ ದೊಡ್ಡ ಗಾಯ ಅವ್ರಿಗೇನೂ ಆಗಿಲ್ಲ, ಪ್ಲಸ್ ಪೊಲೀಸ್ನವ್ರಿಗೂ ಬಿದ್ದಿದೆ. ಹಿಂದೂ ಕಾರ್ಯಕರ್ತ ಪ್ರಕಾಶ್ ಅರಕೇರಿ ಎಂಬಾತರಿಗೆ ತಲೆ ಕಲ್ಲು ಬಿದ್ದಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಸ್ಲಿಂ ಯುವಕರ ಪುಂಡಾಟದ ಮಧ್ಯೆ ಅಲ್ಲೆಲ್ಲ ತರಕಾರಿ ಮಾರುಕಟ್ಟೆ ಹತ್ರ ಹೋಗಿದ್ದಾರೆ. ತಳ್ಳೋ ಗಾಡಿಗೆ ಒಂದಷ್ಟು ಕಿಡಿಗೇಡಿ ಯಾರೋ ಬೆಂಕಿ ಹಚ್ಚಿದ್ದಾರೆ. ತಕ್ಷಣ ಪೊಲೀಸರು ಅದನ್ನೇನೋ ಆರಿಸಿದ್ದಾರೆ. ಇವತ್ತು ಬೆಳಗ್ಗೆನೂ ಒಂದಿಷ್ಟು ಉದ್ವಿಗ್ನ ವಾತಾವರಣ ಇತ್ತಂತೆ. ಕೆಲವು ಕಡೆ ಕಲ್ಲು ತೂರಾಟ ನಡೆದಿದೆ. ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಎಲ್ಲರನ್ನೂ ಚದುರಿಸ್ಕೊಂಡಿದ್ದಾರೆ. ರಾತ್ರಿ ಕಲ್ಲು ತೂರಿದ ಪ್ರಮುಖ ಆರೋಪಿ ಅವನು ಯಾವನೋ ಕಚಡ ತನ್ವೀರ್ ಹವಾಲ್ದಾರ್ ಅಂತೆ. ಕಾಲು ಮುರಿಬೇಕು ಅವನಿಗೆ. ಅವನ ದಿಮಾಕು ಕೊಬ್ಬನ್ನು ಇಳಿಸಬೇಕು ಅನ್ನೋದಿದ್ದರೆ ಕಾಲು ಮುರಿಬೇಕು ನನ್ನ ಪ್ರಕಾರದಲ್ಲಿ. ಪ್ರಾಬ್ಲಮ್ ಏನಾಗ್ತಾ ಇದೆ ಈ ಪ್ರಕರಣಗಳೆಂದರೆ, ಪದೇ ಪದೇ ಮಸೀದಿಯಿಂದ ಕಲ್ಲು ತೂರಿದರು, ಮಸೀದಿಯಿಂದ ಕಲ್ಲು ತೂರಿದರು, ಮೆರವಣಿಗೆ ಮೇಲೆ ಚಪ್ಪಲಿ ಹಾಕಿದರು, ಮೆರವಣಿಗೆಗೆ ಕಲ್ಲು ಎಸೆದರು, ಬಾಟಲಿ ಎಸೆದರು. ಅವ್ರ ಮೇಲೆ ಏನು ಕ್ರಮನೂ ಆಗ್ತಾ ಇಲ್ಲ ಅಂತ ಕಿಡಿಗೇಡಿಗಳಿಂದಾಗಿ ಆ ಸಂದೇಶ ಹೋಗ್ತಾ ಇಲ್ಲ. ಇದೇನಾಗ್ತಾ ಇದೆ, ಲಾರ್ಜರ್ ಹಿಂದೂ ಮುಸ್ಲಿಂ ವೈಮನಸ್ಸಿಗೆ ದಾರಿ ಮಾಡ್ತಾ ಇದೆ. ಯಾರಿಂದ? ಈ 16 ಕಿಡಿಗೇಡಿಗಳ. ಈ 16 ಕಿಡಿಗೇಡಿಗಳ ತಲೆ ಬೋಳಿಸ್ಬಿಟ್ಟು ಮೆರವಣಿಗೆ ಮಾಡಿ ಕಾಲು ಜಜ್ಜಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ಒಂದು ವೇಳೆ ಮುಸ್ಲಿಮರದ್ದು ಯಾವುದೋ ಮೆರವಣಿಗೆ ಹೋಗ್ತಿತ್ತು, ಯಾವುದೋ ಒಂದು ಇಟ್ಕೊಳ್ಳೋಣ, ದೇವಸ್ಥಾನದಿಂದ ಬಂತು, ಅದು ಅದೇನೇ ಕ್ರಿಯೆ, ಅಲ್ಲಿ ಬಂದರೂ ಅದೇ ಆಗಬೇಕಾಗಿದೆ. ಪದೇ 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 ಆಸ್ ಎ ಪ್ಯಾಟ್ರನ್ ನಡೀತಾ ಇದೆ ಇದು ಕರ್ನಾಟಕದಲ್ಲಿ, ಅಥವಾ ಎಲ್ಲೆಲ್ಲೋ ನನಗೆ ಗೊತ್ತಿಲ್ಲ, ಬೇರೆ ಕಡೆಯಲ್ಲಿ ಪ್ಯಾಟ್ರನ್ ಥರ. ಅಂದರೆ ಅರ್ಥ ಇಷ್ಟು, ನನ್ನನ್ನು ಹೇಳೋನು ಕೇಳೋನು ಯಾವನೂ ಇಲ್ಲ ಅನ್ನೋ ದಿಮಾಕು ಮತ್ತು ಕೊಬ್ಬಿನ ಕಚಡಗಳದು. ಯಾವನು ಮಾಡ್ತಾನೋ ಅವನಿಗೆ ಹೇಳ್ತಿರೋದು ನಾನು. ನನ್ನ ಸಮುದಾಯಕ್ಕೆ ಹೇಳಿಲ್ಲ ಇನ್ನೂ ಇದನ್ನು. ಆದರೆ ಸಮುದಾಯ ಇದನ್ನು ರೆಕಗ್ನೈಸ್ ಮಾಡಿ ಅಲ್ಲೇ ಬಡಿದು ಚಿವುಟ ಹಾಕದೇ ಇದ್ದರೆ ಸಮುದಾಯವೂ ಆ ಆರೋಪವನ್ನು ಎತ್ಕೋಬೇಕಾಗಿ ಬರುತ್ತೆ. ಹೌದು, ಅನುಮಾನನೇ ಇಲ್ಲ. ದಟ್ ಈಸ್ ಎ ಪ್ರಾಬ್ಲಮ್. ಅವನನ್ನು ಅವನು ಅರೆಸ್ಟ್ ಮಾಡಿದಾರಂತೆ, ಜೊತೆಗೆ ಇನ್ನೊಂದು 8 ಜನ ಅರೆಸ್ಟ್ ಮಾಡಿದಾರಂತೆ. ನಾಳೆ ನಾಳಿದ್ರಲ್ಲಿ ಬರ್ತಾರೆ ನೋಡಿ, ಯಾರು ಒಂದು 4 ಜನ. ಇವ್ರು ಯಾರು ಏನೂ ಮಾಡಿಲ್ಲ ಸರ್, ಯಾರು ಅಮಾಯಕರು ಸರ್, ಮಾಡಿದವರು ಬೇರೆಯವರು ಸರ್ ಅಂತ ಬರ್ತಾರೆ ನೋಡಿ. ದಿಸ್ ಇಸ್ ಬಿಕಮ್ ಎ ಪ್ಯಾಟ್ರನ್. ಇದು ಈ ಪ್ಯಾಟ್ರನ್ನ ಎನ್ಕರೇಜ್ ಮಾಡ್ತಿರೋದು ಪಾಲಿಟಿಷಿಯನ್ಸ್ ಮಾಡೋದು ಸ್ವಾರ್ಥದ ಕಚಡ ಹೇಸಿಗೆ ತಿನ್ನುವಂತಹ ಓಟ್ಗೋಸ್ಕರ. ಆದರೆ ಅಲ್ಟಿಮೇಟ್ಲಿ ಅದಾಗ್ತಿರೋದು ಏನು ಅಂತಂದರೆ, ಹಿಂದೂ ಮತ್ತು ಮುಸ್ಲಿಮರ ವೈಮನಸ್ಯವನ್ನು ಮತ್ತು ಕಂದಕವನ್ನು ಜಾಸ್ತಿ ಮಾಡೋದು, ಅದನ್ನು ಕಮ್ಮಿ ಮಾಡೋದ್ರ ಬದಲಾಗಿ ಇನ್ನೂ ಜಾಸ್ತಿ ಮಾಡುತ್ತದು. ಸೊ ಯಾವ ರಾಜಕಾರಣಿ ಹೇಸಿಗೆ ತಿನ್ನೋಕ್ಕೋಸ್ಕರ ಓಟ್ಗೋಸ್ಕರ ಮಾಡ್ತಾನೋ ಅವನು ಆ್ಯಕ್ಚುಲಿ ಸಮಾಜವನ್ನು ಒಡಿತಾ ಹೋಗ್ತಿದ್ದಾನೆ. ಇದು ಟಿಪಿಕಲ್ ಕಾಂಗ್ರೆಸ್ ಕೆಲಸ. ಇದು ಟಿಪಿಕಲ್ ಕಾಂಗ್ರೆಸ್. ಸೇಮ್ ರಿವರ್ಸಲ್ಲಿ BJP ಟಿಪಿಕಲಿ ದೇ ವಿಲ್ ಯೂಸ್ ಇಟ್. ಅದನ್ನು ಬಿಡಲ್ಲ ಅವರು, ಟಿಪಿಕಲಿ ಯೂಸ್ ಮಾಡ್ಕೋತಾರೆ. ಹಾಗಾಗಿ ಅವತ್ತಿಂದ ಬಡ್ಕೋತಾ ಇದ್ದೀನಿ ಈ ರಾಜ್ಯ ಸರ್ಕಾರಕ್ಕೆ. ಇದೊಂದು ಸರ್ಕಾರನ ಬಿಟಾಕಿ ಹಾಳಾಗೋಗ್ಲಿ, ಆಯ್ಕೆ ಮಾಡಿದ್ಮೇಲೆ ಸರ್ಕಾರ ಅಂತ ಕರೀಬೇಕಲ್ಲ. ಒಬ್ರು ಹೋಮ್ ಮಿನಿಸ್ಟರ್ ಇದ್ದಾರೆ, ದೇವರೇ ಕಾಪಾಡಬೇಕು ಈ ರಾಜ್ಯ ನೀನು. ದಿಸ್ ಇಸ್ ದಿ ಪ್ರಾಬ್ಲಮ್. ಸರಿ, ನಿಷೇಧಾಜ್ಞೆ ಹಾಕ್ಕೊಂಡಿದ್ದಾರಂತೆ, ಬಂಧಿಸಿದಾರಂತೆ ಒಂದಷ್ಟು ಜನನ. ಮತ್ತೊಂದು ಕಡೆ ಅದ್ಯಾರು ಸಭೆ ಅಂದರೆ BJP ಲೀಡರ್ಗಳೆಲ್ಲ ಭೇಟಿ ಮಾಡಿದ್ದಾರೆ. ನಾವು ಮತ್ತೆ ಶೋಭಾಯಾತ್ರೆ ಮಾಡ್ತೀವಿ, ಶಿವಾಜಿ ಮೆರವಣಿಗೆ ಮಾಡ್ತೀವಿ, ಡ್ಯಾಶು ಅಂತೆಲ್ಲ ಹೇಳಿದ್ದಾರೆ. ಸಂಧಾನ ಸಭೆ ಕರೆದ್ರಂತೆ, ಹೋಗ್ಲಿಲ್ವಂತೆ ಮುಸ್ಲಿಂ ಲೀಡರ್ಗಳು. ಹಿಂದೂ ಲೀಡರ್ಗಳೆಲ್ಲ ಹೋಗಿದ್ರಂತೆ, ಅವ್ರು ಬಾಯ್ಕಾಟ್ ಮಾಡಿ ಅವ್ರು ಹೊರಗಡೆ ಹೋದ್ರಂತೆ. ಅವ್ರು ಬರಲಿಲ್ಲ ಅಂದಮೇಲೆ ಬೇಡ. ಸಂಧಾನ ಸಭೆ ಯಾಕೆ ಬೇಕು? ಅಲ್ಲ, ಬರ್ದೇ ಇದ್ರೆ ಹಾಗಿದ್ರೆ ಶಾಂತಿ ಬಯಸಲ್ವಾ ಅನ್ನುವಂಥ ಬೇರೆ ವಿಚಾರ. ಯಾಕೆ ಬೇಕು? ಕಾಲು ಮುರಿರಿ, ಅವನು ಯಾವನಾರಾಗಿರಲಿ ಎರಡೂ ಕಡೆಯಿಂದ. ನಾಳೆ ನಾನು ಹೇಳ್ತಾ ಇದ್ದೀನಿ, ಮುಸ್ಲಿಮರದ್ದು ಪರ್ಮಿಟೆಡ್ ಮೆರವಣಿಗೆ ಒಂದು ಹೋಗ್ತಾ ಇದೆ. ಯಾರೋ ದೇವಸ್ಥಾನದಿಂದ ಕಲ್ಲೆಸ್ತಾ ಅಂತ ಇಟ್ಕೊಳ್ಳಿ,
ಸೇಮ್ ಇವ್ರಿಗೇನು ಹೇಳ್ತಾರೋ ಅವ್ರು ಸೇಮ್. ಮುರಿರಿ ಕಾಲ್ನ ಹೇಳ್ತೀನಿ, ಮೆರವಣಿಗೆ ಮಾಡಿ ತಲೆ ಬೋಳಿಸ್ಬಿಟ್ಟು ಕಚಡಗಳಿಗೆ ದಾರಿಗೆ ಬರ್ದಿದ್ರು ನೋಡ್ತಾ ಇರಿ ನೀವು. ನಾನು ಹೇಳಿದ್ದೀನಿ ಬೇಕಾರೆ. ದಿ ಪ್ರಾಬ್ಲಮ್ ಈಸ್ ಯು ಆರ್ ನಾಟ್ ಸೆಂಡಿಂಗ್ ಎ ಸ್ಟ್ರಾಂಗರ್ ಮೆಸೇಜ್ ಕಿಡಿಗೇಡಿಗಳಿಗೆ, ಕಚಡಗಳಿಗೆ, ಕಂತ್ರಿಗಳಿಗೆ, ಯೂಸ್ಲೆಸ್ ಫೆಲೋಸ್ಗೆ. ತಿನ್ನಕ್ಕೆ, ಅನ್ನ ತಿನ್ನಕ್ಕೆ ಯೋಗ್ಯ ಇಲ್ಲ, ದುಡ್ಕೊಂಡು ಕಲ್ಲು ಹೊಡಿತಾನಂತೆ. ಕಲ್ಲು ಅವ್ನು ಯಾವನಾರು ಆಗಿರಲಿ, ನಾನು ಹೇಳ್ತಿರೋದು ಬರೀ ಹೇಳಿಕೆಗಷ್ಟೇ ಸೀಮಿತ. ಬರೀ ಹೇಳಿಕೆಗಳು. ಇದು ಆಗಬಾರ್ದು, ಇದು ತಪ್ಪು. ಈ ದುಷ್ಟ ಜನರನ್ನು ಈ ಹಂತಕ್ಕೆ ತಂದಿರುವಂತಹ ಕಾಂಗ್ರೆಸ್ಸಿನ ನೀತಿ ಇದೆಯಲ್ಲ, ಇದರ ಹಣೆ ಬರಹ ಇದನ್ನು ಅನುಭವಿಸ್ಬೇಕಷ್ಟೆ. ಅದಕ್ಕೆ ನೀವು ಈ ಸ್ಥಿತಿಗೆ ಬಂದಿರೋದು. ಅದಕ್ಕೆ ನಿಮ್ಮನ್ನು ಯಾರೂ ನಂಬಕ್ಕೆ ರೆಡಿ ಇಲ್ಲ. ನೀವು ಪಂಚೆ ಕಟ್ಕೊಂಡೋದ್ರು ಅಷ್ಟೇ, ಜನವರ ಹಾಕೊಂಬಂದ್ರು ಅಷ್ಟೇ ದೇವಸ್ಥಾನಕ್ಕೆ, ಯಾವನು ನಿಮ್ಮನ್ನು ನಂಬಕ್ಕೆ ರೆಡಿ ಇಲ್ಲ. ನೀವು ಹಿಂದೂ ವಿರೋಧಿಗಳು ಅಂತ ಬಂದಿದ್ದಾರೆ. ವೇರಾಸ್ ಈಗ ಅಲ್ಲಿರೋ ಮುಸ್ಲಿಮರೆಲ್ಲ ಹಿಂದೂ ವಿರೋಧಿಗಳಾಗಿರಲ್ಲ. ಬಹಳ ಮಜಾ ಇದೆ ಇದರಲ್ಲಿ. ಈಗ ಬಾಗಲಕೋಟೆಯಲ್ಲಿರುವ ಮುಸ್ಲಿಮರೆಲ್ಲ ಹಿಂದೂ ವಿರೋಧಿಗಳಾಗಿರಲ್ಲ. ಆದರೆ ಈ 16 ಜನ ಮತ್ತು ಅವರ ಬೆನ್ನಂದಿ ನಿಂತಿರುವ ಕೆಲವು ಕಿಡಿಗೇಡಿ ಕಂತ್ರಿಗಳು, ಕಚಡಗಳಿಂದ ಬಾಗಲಕೋಟೆಯ ಮುಸ್ಲಿಮರೆಲ್ಲ ಹಿಂದೂ ವಿರೋಧಿಗಳು ಎಂಬ ಭಾವನೆಗಳು ಮೂಡಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಮೆಸೇಜ್ ಪಾಸ್ ಆಗುತ್ತೆ. ಇದು ರೆಪ್ಲಿಕೇಟ್ ಆಗಿ, ಕ್ಲೋನ್ ಆಗಿ, ಸೆಲ್ಗಳು ಉತ್ಪತ್ತಿಯಾದಂಗೆ ರಾಜ್ಯವ್ಯಾಪಿ, ಜಿಲ್ಲಾವ್ಯಾಪಿ, ದೇಶವ್ಯಾಪಿ ಹೋಗುತ್ತೆ. ಸ್ಪ್ರೆಡ್ ಆಗುತ್ತೆ. ಪರಿಣಾಮವನ್ನು ಅನುಭವಿಸ್ಬೇಕು. ಅದಕ್ಕೆ ಕಾರಣ ಇವರೇ. ಅದಕ್ಕೆ ಕಾರಣ ರಾಜಕಾರಣಿಗಳು ಮತ್ತು ಸಮುದಾಯದ ಕೆಲವು ಮುಖಂಡರುಗಳು ಮತ್ತು ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್. ಎಸ್, ಏನು ಹೇಳಿದ್ದಾರೆ ನೋಡೋಣ. ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಇಲ್ಲಿಂದ 2 ಕಲ್ ಬಂತು. ಮತ್ತೆ ನಾವು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ. ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ. 2 ಕಲ್ ಬಿತ್ತು, ನಮ್ಮ ಪೊಲೀಸ್ ಮೇಲೆನೆ ಸೈಡ್ ಅಲ್ಲಿ ಬಿತ್ತು. ಏನೇನಾಗಿಲ್ಲ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ನಾವು ಈಗ FIR ಮಾಡ್ತಾ ಇದೀವಿ. ಯಾರು ಈ ತರ ಮಾಡಿದ್ರೆ ಅವರಿಗೆ ವಶಕ್ಕೆ ತಗೋತೀವಿ. ಯಾರು ಕಿಟ್ಕಳಿ ಅವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ. ಕಲ್ಲು ಉದ್ದೇಶಪೂರ್ವಕವಾಗಿ ಒಗ್ದಿದ್ದಾನೆ. ಬಟ್ ಮುಂಚೆ ಪ್ಲಾನಿಂಗ್ ಇತ್ತು ಅಥವಾ ಪ್ಲಾನಿಂಗ್ ಇಲ್ಲ. 2 ಕಲ್ ಅವ್ರ ಕೈಗೆ ಏನ್ ಸಿಕ್ತು, ಸಣ್ಣ ಸಣ್ಣ ಕಲ್, ಅದು ಎಸಿದ್ದಾನೆ. ಈಗಾಗಲೇ ಎಲ್ಲರಿಗೆ ಈ ಕೇಸಲ್ಲಿ ಯಾರೇ ಐಡೆಂಟಿಫೈ ಆಗಬೇಕು ಎಲ್ಲರಿಗೆ ಐಡೆಂಟಿಫೈ ಮಾಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಆ ಪ್ರಕರಣದಲ್ಲಿ 8 ಜನಗೆ ಬಂಧನ ಆಗಿದೆ. ಅದರಲ್ಲಿ A1 ಆರೋಪಿ ಆ ಕಲ್ಲು ಯಾರು ಎಸಿದಾನೆ ಅವನ ಹೆಸರು ತನ್ಜೀರ್. ನಾವು ಕೂಡ ಅಲ್ಲಿ ವಿಡಿಯೋ. ಹಿಂದೂ ಸಮಾಜದ ಉತ್ಸವದ ಮೇಲೆ ಕಲ್ಲುಗಳನ್ನು ಒಗಿತಿದ್ದಾರಲ್ಲ, ನಾಳೆ ನಮ್ಮ ಹಿಂದೂ ಸಮಾಜ ಉತ್ಸವ ಇದೆ, ಇದನ್ನು ರದ್ದು ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ ನೀವು? ಎಲ್ಲರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೇನೆ. ಅದರ ಪೂರ್ಣ ತಯಾರಿಯನ್ನು ಕೂಡ ಮಾಡಿದ್ದಾಗಿದೆ. ನಾವು ಎಲ್ಲಾ ಹಿಂದೂ ಸಮಾಜ ಇದರ ಬಗ್ಗೆ ಆಗಬಾರ್ದು ಸರ್, ಅಂತದ ಪರಿಸ್ಥಿತಿ ಆಗೈತ್ರಿ. ಈಗ ಇದರಿಂದ ದುಡಿದು ಮತ್ತೆ ಇದು ಮುಂಜಾನೆ ಹಿಡಿದು ಸಂಜೆ ತನ ವ್ಯಾಪಾರ ಮಾಡ್ತಾರೆ. ನಿನ್ನೆ ಮಾಲ್ ಹೆಚ್ಚಿಗೆ ತಗೊಂಡಿದ್ರು ಮತ್ತೆ ಇಟ್ಟಿದ್ರು. ಮತ್ತೆ ಅದು ಎಲ್ಲೇ ಬ್ಯಾರೆ ಕಡೆ ಆಗಿದ್ದ ಇಲ್ಲಿದ್ದು ಬಂದ ಹಿಂಗ ಬೆಂಕಿ ಹಚ್ಚು ಕೆಲಸ ಮಾಡ್ಯಾರ. ಇದರಿಂದ ಯಾರಾದಾರ ನೋಡ್ರಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್. ಅವರು ವಿರುದ್ಧ FIR ದಾಖಲೆ ಮಾಡಬೇಕು. ನಾನು ಇದನ್ನ ಹೇಳ್ತಿರೋದು. ಈ ಪ್ರಾಬ್ಲಮ್ ಏನಂದ್ರೆ, ಇದು ಬರೀ ಒಬ್ಬ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡೋದು, ಹಿಂದೂನೋ ಮುಸ್ಲಿಮೋ ಏನೂ ಆಗಲ್ಲ. ಕಲ್ಲು ಹೊಡೆದಂಥವ್ರಿಗೆ ತಲೆ ಬೋಳಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿ ಮೂಳೆ ಮುರಿರಿ, ದಾರಿಗೆ ಬರದಿದ್ದರೆ ಕೇಳಿ. ಕಮ್ಯುನಲ್ ರೈಟ್ಸ್ ಕ್ಯಾನ್ ನೆವರ್ ಬಿ ಕಂಟ್ರೋಲ್ಡ್ ಅನ್ಲೆಸ್ ಯು ಬೀಟ್ ದೆಮ್ ಡೌನ್. ಇದು ಸಿಂಪಲ್ ಪೊಲೀಸ್ ರೂಲ್. ಇದು ಅದಾಗದೆ ಇನ್ನೇನು ಸಾಧ್ಯ. ಅದಾಗದೆ ಮಾನವೀಯತೆ, ರಾಜಕಾರಣ, ಓಟು ಹೇಸಿಗೆ ತಿನ್ನೋ ರಾಜಕಾರಣಿಗಳು, ಹಾವಿನ ಥರ ನಾಲಿಗೆನ ಮುಂದೆ ಬಿಟ್ಕೊಂಡು ಓಡಾಡೋ ಕಂತ್ರಿಗಳು, ಕಚಡಗಳ ಮಾತನ್ನು ಕೇಳಿದ್ರೆ ಇದೇ ಆಗೋದು, ಅನುಮಾನ ಇಲ್ಲ. ಆಮೇಲೆ ನಾವನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು. ಈಗ ಅವರು ಉದ್ದೇಶಪೂರ್ವಕವಾಗಿ ಹೊಡೆದಿದ್ದಾನೆ ಅಂತ SP ಹೇಳ್ತಾರೆ ಅಂದರೆ ಅವನು ಎಷ್ಟು ಕೊಬ್ಬಿರಬೇಕು ಅವನಿಗೆ. ಯಾಕೆ ಫಸ್ಟ್ ಆಫ್ ಆಲ್ ಯಾಕೆ ಹೊಡಿಬೇಕು? ಒಂದು ಮೆರವಣಿಗೆ, ಅದು ಶಿವಾಜಿನೋ ಅಣ್ಣಯ್ಯಪ್ಪಂದೋ ಅಥವಾ ಗಣೇಶನೋ ಅಥವಾ ಇನ್ನೊಂದೋ ಅಥವಾ ಯಾವುದೋ ಮುಸ್ಲಿಮ್ದೇ ಇಟ್ಕೊಳ್ಳೋಣ. ಈ ಮೆರವಣಿಗೆ ಮಸೀದಿ ಇರುವ ರಸ್ತೆಯಲ್ಲಿ ಹೋಗಬಾರದು. ಹೋದರೂ ಎಷ್ಟು ಹೊತ್ತು ಹೋಗಬೇಕು, ಮಸೀದಿಯ ಮುಂದೆ ಎಷ್ಟು ಹೊತ್ತು ಇರಬೇಕು, ಇದನ್ನೆಲ್ಲ ಇತ್ಯರ್ಥ ಮಾಡುವುದಕ್ಕೆ ಇವನು ಯಾವನು ಅಥವಾ ಅವ್ರು ಯಾರೇ ಆಗಲಿ, ಅವ್ರು ಯಾರವರು, ಅದು ಅವ್ರ ಸ್ವತ್ತ ಅಲ್ಲಿ ಹೋಗಬೇಕು. ಎಕ್ಸಾಕ್ಟ್ಲಿ ಸೇಮ್. ನಾಳೆ ದೇವಸ್ಥಾನದ ಮುಂದೆ ಯಾವುದೋ ಒಂದು ಸಂಬಂಧಪಟ್ಟ ಮೊಹರಮ್, ಯಾವುದೋ ಒಂದು ಸಂಬಂಧಪಟ್ಟ ಒಂದು ಮಸೀದಿ ಒಂದು ಮೆರವಣಿಗೆ ಹೋಗ್ತಾರೆ, ದೇವಸ್ಥಾನದ ಮುಂದೆ. ಹಂಗಾಗಲ್ಲ ಅಂತ ನಾನು ಹೇಳ್ತಿರೋದು. ಈ ಹಕ್ಕುಗಳನ್ನು ನೀವು ಮತಾಂಧರಿಗೆ ಕೊಟ್ಟಿರೋದ್ರಿಂದ ಸರ್ಕಾರಗಳು ಈ ಹಂತಕ್ಕೆ ಬರ್ತಾ ಇರೋದು. ಇವೆಲ್ಲ ಏಯ್ ಬಾಯಿ ಮುಚ್ಕೊಂಡು ಕೂತ್ಕೋತೀಯ, ಹಲ್ಲು ಉದುರಿಸ್ಬೇಕಾ ಅಂತ ಕೇಳಬೇಕಾಗಿತ್ತು ಮೊದಲೇ. ರೋಡಲ್ಲಿ ಮಸೀದಿ ಇದೆ ಅನ್ನೋ ಕಾರಣಕ್ಕೆ ನೀನಲ್ಲ ಡಿಕ್ಟೇಟ್ ಮಾಡೋದು ರೋಡಲ್ಲಿ ಏನು ನಡಿಬೇಕು ಅನ್ನೋದನ್ನು. ಮರ್ಯಾದೆಯಿಂದ ಇದ್ದರೆ ಸರಿ, ಇದ್ರಲ್ಲಿ ಹಲ್ಲು ಉದುರಿಸ್ಬಿಡ್ತೀನಿ ಅಂತಂದರೆ ಎಲ್ಲ ದಾರಿಗೆ ಬರ್ತಾರೆ. ಆ್ಯಂಡ್ ದಾರಿಗೆ ಬಂದಿರೋದನ್ನು ನಾನು ನೋಡಿದ್ದೀನಿ.
ಈ ಥರ ಪೊಗರು ತೋರಿಸಿ ಹಿಂಗೆ ಬರೋರನ್ನ ಒಳ್ಳೊಳ್ಳೆ ಆಫೀಸರ್ಗಳು ಬಾಯಿಲಿ ಅಂತ ಕರೆದು ಒಂದು ಕೊಟ್ಟು ಮಖಕ್ಕೆ ಮರ್ಯಾದೆಯಿಂದ ಇದ್ದರೆ ಸರಿ ಇಲ್ಲದ್ರೆ ಮೂಳೆ ಎಣಸಿಸ್ಬಿಡ್ತೀನಿ ನಿನ್ನ ಬಾಡಿ ಒಳಗಡೆ ಅಂದರೆ ಹಾಗೇ ಬಾಲ ಮುದ್ರಕಂಡು ಬೆಕ್ಕತರ ಹೋಗಿ ಬಿಲ ಸೇರ್ಕೊಂಡಿರೋದು ನೋಡಿದ್ದೀನಿ ನಾನು. ಅದಾಗಬೇಕು, ಅದಾಗ್ತಾ ಇಲ್ಲ. ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮೆಂಟ್ಯಾಲಿಟಿ ಇರಬಹುದಾದ ಕೆಲವು ಜನರು ಮತ್ತು ಸಮುದಾಯದ ಒಳಗಡೆ ಬಂದಿರುವಂಥ ದಿಮಾಕಿನ ವರ್ತನೆಗಳ ಕೆಲವು ಜನರದ್ದು. ಇಡೀ ಸಮುದಾಯ ಅಲ್ಲ ಅದು. ಬಾಗಲಕೋಟೆಯಲ್ಲಿರೋ ಮುಸ್ಲಿಮರು ಹೋಗಿ ಇದಕ್ಕೆ ಹೋಗಿ ಕಲ್ಲೊಡೀರಿ ಅಂತ ಯಾರು ಹೇಳಿರಲ್ಲ, ಅವ್ರು ಪ್ರಚೋದಿಸಲ್ಲ, ಯಾರು ಹೇಳಿರಲ್ಲ. ಪ್ರಚೋದಿಸ್ತಾರೆ ಬಿಡ್ತಾರೆ ಬೇರೆ ವಿಚಾರ, ಹೇಳಿರಲ್ಲ. ಇದು ಅಲ್ಲಿ ಒಳಗಡೆ ಇರೋ ಕಚಡಗಳು ಕಂತ್ರಿಗಳು ಲೀಡ್ರ್ಗಳಾಗಕ್ಕೆ ಪೊಗರು ತೋರಿಸ್ತಿರೋಂಥ ಹಲ್ಕಟ್ಟುಗಳ ಕೆಲಸ ಅದು. ಅವ್ರ ಹಿಂದೆ ಯಾರೋ ಇರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಎರಡೂ ಕಡೆಯಿಂದ ಈ ನಿಲುವಾಗಿದ್ದಿದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಇದು ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ಅದು ಆಗ್ತಿಲ್ಲ, ಅನುಭವಿಸಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಸ್. ಬಾಗಲಕೋಟೆಯಲ್ಲಿ ವರದಿಯಾದಂತಹ ಕಲ್ಲುತೂರಾಟದ ಘಟನೆ ದುರಾದೃಷ್ಟಕರ. ಎಲ್ಲ ನಾಗರಿಕರು ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಕರ್ನಾಟಕದ ಶಕ್ತಿ ಅವರ ಏಕತೆ ಮತ್ತು ಸಹೋದರತ್ವದಲ್ಲಿದೆ. ಪೊಲೀಸರು ತ್ವರಿತ ಕ್ರಮ ಕೈಗೊಂಡಿದ್ದು ಹಲವರನ್ನ ಬಂಧಿಸಿದ್ದಾರೆ. ದುಷ್ಕರ್ಮಿಗಳು ಯಾರೇ ಆಗಿರಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ವದಂತಿಗಳು ಅಥವಾ ಪ್ರಚೋದನೆಗಳಿಗೆ ಬಲಿಯಾಗದಂತೆ ನಾನು ಎಲ್ಲರನ್ನ ಒತ್ತಾಯಿಸ್ತೀನಿ ಅಂತ ಮನವಿ ಮಾಡಿಕೊಂಡ್ರು. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಎಕ್ಸ್ನಲ್ಲೇ ಪೋಸ್ಟ್ ಮಾಡಿ ಬಾಗಲಕೋಟೆಯಲ್ಲಿ ಪುಂಡಾಟಿಕೆ ನಡೆದಿರುವುದು ಅತ್ಯಂತ ಖಂಡನೀಯ ಹಾಗೂ ಹೇಯ ಕೃತ್ಯ. ಶಾಂತಿ ಕದಡುವ ಕಿಡಿಗೇಡಿಗಳಿಗೆ ರಾಜಾಶ್ರಯ ಸಿಕ್ಕಿದೆ. ಮುಖ್ಯಮಂತ್ರಿಗಳೇ ಹಿಂದೂ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಗುಡುಗಿದ್ರು. ಬಿಜೆಪಿ ನಾಯಕರಾದ ಅಶೋಕ್ ನಾರಾಯಣ್ ಕೂಡ ಘಟನೆಯನ್ನ ಖಂಡಿಸಿದ್ದಾರೆ. ತಿಮ್ಮಾಪುರ್ ಮಾತ್ರ ಉಸ್ತುವಾರಿ ಸಚಿವರು ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ನಡೀತಾ ಇತ್ತು. ಆ ಮೆರವಣಿಗೆ ಮೇಲೆ ಮುಸ್ಲಿಂ ಮತಾಂಧರು ಕಲ್ಲು ತೂರಾಟ ಮಾಡಿ ಶಿವಾಜಿ ಆ ಕಟೌಟ್ಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇವೆಲ್ಲನೂ ಕೂಡ ಪೂರ್ವ ನಿಯೋಜಿತ. ಇವೆಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಮುಸ್ಲಿಂ ಭಯೋತ್ಪಾದಕರಿಗೆ ಹಬ್ಬ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅವರು ಪದೇ ಪದೇ ಈ ಮಸೀದಿಗಳನ್ನ ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ? ಇವ್ರೇನು ಮನುಷ್ಯತ್ವ ಇದೆಯಾ? ಪೊಲೀಸರಿಗೆ ಗೊತ್ತು. ತಪ್ಪು ಮಾಡಿದವನಿಗೆ ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ. ಅದು ನಿಗಾ ವಹಿಸಿ ಸರ್ಕಾರ ಅವರಿಗೆ ಆಜ್ಞೆ ಮಾಡಿ. ಪ್ರಚೋದನಾತ್ಮಕ ಹೇಳಿಕೆಗೆ ಇಲ್ಲಿ ಅವಕಾಶ ಇಲ್ಲ. ಮಸೀದಿಯಿಂದ ಕಲ್ಲು ಬಂದಿದೆ. ಐ ಡೋಂಟ್ ಟ್ರಸ್ಟ್ ದಿಸ್ ಮಿನಿಸ್ಟರ್, ಫರ್ಗೆಟ್ ದಿಸ್ ಮಿನಿಸ್ಟರ್. ಮಸೀದಿಯ ಇನ್ಚಾರ್ಜ್ ಯಾರಿದ್ದಾನೆ ಅವನ ಮೇಲೂ ಕೇಸ್ ಹಾಕ್ಬೇಕು ನೀವು. 9:30 ಮುಗಿದ ಮೇಲೆ ಅಲ್ಲಿ ಆಚೆಗೆ ಯಾಕೆ ಇರಬೇಕು? ನಂಬರ್ 2, ಇಂಥ ಜನರನ್ನ ತನ್ನ ಮಸೀದಿಯ ಒಳಗಡೆ ಸೇರ್ಕೊಳ್ಳೋಕ್ಕೆ ಬಿಟ್ಟಿದ್ದು ಅವನು ಕಲ್ಪ್ರಿಟ್ಟು, ಅವನು ಅಬೆಟಿಂಗ್ ದ ಕ್ರೈಮ್. ಅವನಿಗೂ ಹಾಕ್ಬೇಕು, ಅವ್ರನ್ನೂ ಹೊಣೆಗಾರನ ಮುಖಾಮುಖಿ ಹಿಡಿದು ಹಾಕ್ಬೇಕು ಅವನನ್ನ. ಅದಿಲ್ವಾ ಮಸೀದಿಗೆ ಬೀಗ ಹಾಕ್ಬೇಕು, ದೇವಸ್ಥಾನಕ್ಕೆ ಹಾಕಂಗೆ ಬೀಗ ಬೇಕಾರೆ ನಾಳೆ. ಅಷ್ಟೇ, ಮುಖಂಡರ ಜವಾಬ್ದಾರಿ ಇರುತ್ತೆ ಅಷ್ಟೇ. ಹೋಮ್ ಮಿನಿಸ್ಟರ್ ಇಲ್ವಾ ಊರಲ್ಲಿ? ಅಲ್ಲ, ಏನೋ ಮಾಡಿಲ್ಲ. ಇದಾರಾ ಇಲ್ವಾ ಊರಲ್ಲಿ? ಏನೋ ಗೊತ್ತಿಲ್ಲ ನನಗೆ, ಊರಲ್ಲಿ ಇದಾರೋ ಇಲ್ವೋ. ಇನ್ನು ಚೀಫ್ ಮಿನಿಸ್ಟ್ರು ಎಕ್ಸ್ ಹಾಕಿದ್ದೀರಿ. ಇದೇ ರಿವರ್ಸ್ ಆಗಿದ್ದರೆ ಏನು ಮಾಡ್ತಿದ್ರಿ ಇವತ್ತು ಕಾಂಗ್ರೆಸ್ನವರು? ಅಪ್ಪಿ ತಪ್ಪಿ ಮಾಡಬೇಡಿ, ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ ನನ್ನ ಪ್ರಕಾರದಲ್ಲಿ. ಏನು ಮಾಡ್ತಿದ್ರಿ ಕಾಂಗ್ರೆಸ್ನವರು? ಮತಾಂಧರದ್ದೆಲ್ಲ ಆಟಾಟೋಪಗಳನ್ನು ಬಲಿ ಹಾಕಿ ಕತ್ತರಿಸ್ಬಿಡ್ತೀವಿ. ಆ ರೋಷ ಇದರಲ್ಲಿ ನಿಮ್ಮ ಜನ್ಮಕ್ಕೆ ಹಿಂಗಾಗ್ತಿರೋದು ಇದಕ್ಕೇನೆ. ಇದು ಜನ ಅದಕ್ಕೆ ಹಿಂಗಾಗ್ತಿರೋದು. ಇದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕೋಮು ಗಲಭೆಯನ್ನು ಕಾನೂನು ಸುವ್ಯವಸ್ಥೆಯ ದೃಷ್ಟಿಕೋನ ಬಿಟ್ಟು ನೋಡಿದರೆ ಅದರ ಪಾಪದ ಫಲವನ್ನು ಅನುಭವಿಸ್ಬೇಕಾಗತ್ತೆ. ನಾನು ನೋಡಿದ್ದೀನಿ ತುಂಬ, 1000 ಸಲ ಹೇಳಿದೆ, ಕೇಳಲ್ಲ, ಅನುಭವಿಸಿ. ಜೋಶಿ ಮಠದಲ್ಲಿ ಹೈದರಾಬಾದ್ ಅಂಬರಪೇಟೆಯಲ್ಲೂ ಶಿವಾಜಿ ಗಲಾಟೆನೇ ಆಗಿದೆ. ರಾತ್ರಿ 10 ಗಂಟೆಗೇನೋ ಗಲಾಟೆ ಆಗಿದೆ. ಮುಸ್ಲಿಮರು ಆಕ್ಷೇಪ ವ್ಯಕ್ತ. ಏನಕ್ಕೆ ಆಕ್ಷೇಪ? ಶಿವಾಜಿ ಓಕೆ, ಹಿಂದೂ ಕಾರ್ಯಕರ್ತರು ತಿರುಗೇಟು ಕೊಟ್ಟಿದ್ದಾರೆ. ತಕ್ಷಣ ಪೊಲೀಸರು ಬಂದು ಏನೋ ಪರಿಸ್ಥಿತಿ ನಿಯಂತ್ರಿಸ್ಕೊಂಡಿದ್ದಾರೆ. ಅಲ್ಲೆಲ್ಲ ಜೋಶಿ ಮಠದಲ್ಲಿ, ಉತ್ತರಾಖಂಡದ ಐತಿಹಾಸಿಕ ಪವಿತ್ರ ಪಟ್ಟಣ, ಅಲ್ಲಿ ಮೆರವಣಿಗೆ ಆಗ್ತಿತ್ತು, ಅದೇನೋ ಒಂದು ಆಗ್ತಿತ್ತಂತೆ. ಮಸೀದಿ ಅಲ್ಲ, ಅದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ನವ್ರು ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಸರ್ಕಾರ ಕಟ್ಟಡ ಅಂತೆ. ಅಲ್ಲಿ ಹೋಗ್ಬಿಟ್ಟು ಇವರು ನಮಾಜ್ ಮಾಡ್ತಾ ಕೂತಿದ್ರಂತೆ. ಜನ ಗಲಾಟೆ ಮಾಡಿದ್ದಾರೆ. ಹೆಂಗೆ ಮಾಡ್ತೀರಿ ಅಂತ. ಮಾಡಬಾರ್ದು, ಮಾಡೋಕ್ಕೆ ಬರಲ್ಲ.
ಲೋಕಲ್ ಪೊಲೀಸ್ ಆಫೀಸರ್ನ ನನ್ನ ಪ್ರಕಾರದಲ್ಲಿ ಸಸ್ಪೆಂಡ್ ಮಾಡಬೇಕು, ಪೊಲೀಸು ರೆವಿನ್ಯೂ ಆಫೀಸರ್ಸ್ನ. ಆಮೇಲೆ ಇದು ಜನ ಹೇಳೋವರೆಗೂ ಅವರು ಏನು ತಿಂತಾ ಇದ್ರು ಅಂತ ಕೇಳಬೇಕು ಅವ್ರನ್ನ. ಅದು ಇತ್ತೀಚೆಗಲ್ಲ, ಬಹಳ ದಿನದಿಂದ ನಡೀತಾ ಇದೆ. ಆದರೆ ಅದನ್ನೇ ಸಂಘಟನೆಗಳು ಕೇಳಬೇಕು ಅವ್ರನ್ನ, ಕೇಳಿಲ್ಲ. ಈಗ ಎಲ್ಲ ಗಲಾಟೆ ಆದಮೇಲೆ ನೀವು ಅಲ್ಲಿ ಮಾಡಿಕೊಡ್ದು ಅಂತ ಕಮಿಷನರ್ ಹೇಳಿಬಿಟ್ರಂತೆ, ಅದೆಲ್ಲ ಸಮಸ್ಯೆ ಬಗೆಹರಿದಂತೆ. ಏನು ತಿಂತಿದ್ಯಪ್ಪ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಕೇಳಬೇಕು ಅವನನ್ನು. ಇಷ್ಟು ಸುಲಭವಾಗಿ ಆಗುತ್ತೆ ಅನ್ನೋದಾದ್ರೆ ಮೊದಲೇ ಮಾಡ್ಬೋದಿತ್ತಲ್ಲ ಸರ್. ಅವಕಾಶ ಹೋಗಿದ್ದೇ ತಪ್ಪು, ಅದೇ ತಪ್ಪದು. ಅಲ್ಲಿವರೆಗೂ ಬಿಟ್ಕೊಂಡಿದ್ದು. ಇನ್ನು ಬೆಳಗಾವಿಯ ಮಚ್ಚೆ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಕಿಡಿಗೇಡಿಗಳು ಮಸಿ ಬಳಿದ ಆರೋಪ ಕೇಳಿಬಂದಿದೆ. ವಿಚಾರ ಗೊತ್ತಾಗ್ತದ ಹಾಗೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಸ್ಥಳದಲ್ಲಿ ಜಮಾವಣೆಗೊಂಡ ಗ್ರಾಮಸ್ಥರು, ಕನ್ನಡಪರ ಹೋರಾಟಗಾರರು ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕಿಡಿಗೇಡಿಗಳ ಬಂಧನಕ್ಕೆ ಸ್ಥಳೀಯರು ಒತ್ತಾಯಿಸಿದರು. ಆದರೆ ಇದು ಮಸಿ ಅಲ್ಲ, ಮರದ ಅಂಟಿನಂಥ ದ್ರಾವಣ ಅಥವಾ ಆಯಿಲ್ ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕಂಟ್ರೋಲ್ ರೂಮ್ 112ಗೆ ಒಂದು ಕರೆ ಬಂದಿತ್ತು. ಮಚ್ಚೆ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರದು ಪುತ್ಲಿ ಮೇಲೆ ಯಾರು ಏನು ಸಬ್ಸ್ಟೆನ್ಸ್ ಹಾಕಿದ್ದಾರೆ ಅಂತ ಮಾಹಿತಿ ಬಂತು. ತಕ್ಷಣವೇ ಜ್ಯೂರಿಸ್ಡಿಕ್ಷನಲ್ ಆಫೀಸರ್. ಅಲ್ಲಪ್ಪ, ಈಗ ಆ ಪ್ರತಿಭೆ ಮೇಲೆ ಮರ ಇದೆಯಾ? ಇಲ್ಲ ಸರ್, ಆ ಮರದಿಂದ ಸೋರಕ್ಕೆ ಆ ಥರ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗೇನಿಲ್ವಲ್ಲ? ಇಲ್ಲ. ಓಕೆ. ಇನ್ನು ಆಮೇಲೆ ಅಷ್ಟು ಮೂರ್ತಿ ನೋಡಿದ್ರೆ ಆ ಅಷ್ಟು ಮೂರ್ತಿಗೂ ಆ ಕಪ್ಪು ಬಳ್ದಿರೋ ಥರನೇ ಇದೆ. ಅದು ಹೇಗೆ? ಅಲ್ಲ, ಮರದ್ದೇ ಇರಲಪ್ಪ, ಬೆನಿಫಿಟ್ ಆಫ್ ಡೌಟ್ ಇರಲಿ, ಮರದ್ದೇ ಇರ್ಲಪ್ಪ. ಅಲ್ಲೆಲ್ಲೂ ಮರ ಇಲ್ವಲ್ಲ ಸೋರಕ್ಕೆ, ಬರೀ ಮೂರ್ತಿ ಮೇಲೆ ಮಾತ್ರ ಇದರಿಂದ ತೀರ್ಥ ಥರ ಬೀಳಕ್ಕದು ಏನಿಲ್ವಲ್ಲ. ಹಾಗೇನಿಲ್ಲ. ಓಕೆ. ಸೊ ಆಯಿಲೇ ಇರ್ಲಪ್ಪ, ಮಸಿ ಬೇಡ, ಆಯಿಲೇ ಇರ್ಲಪ್ಪ. ಮಿಸ್ಟರ್ ಕಮಿಷನರ್, ಅವಮಾನ ಮಾಡುವುದು ಒಂದು ಮೂರ್ತಿಗೆ ಎಂದರೆ ಮಸಿಯನ್ನೇ ಬಳಿಯಬೇಕಾ? ಯಾಕೆ ಇದನ್ನು ಹಾಕಿದ್ರೆ ಅದು ಅವಮಾನವಲ್ಲವಾ? ಇದೇನಿದು ಆ ಮೂರ್ತಿಗೆ ತರ್ತಿರುವ ಪಾಲಿಶ? ವಾಟ್ ಸಾರ್ಟ್ ಆಫ್ ಎ ಕಮಿಷನರ್ ಯು ಆರ್ ಸರ್? ನೀವು ಅಲ್ಲಿ ಜನನು ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ ನೀವು. ಒಳ್ಳೆ ಕತೆ ಐತಲ್ಲ ಇದು. ಅದನ್ನು ಬೆಳೆದ್ರೂ ಅವಮಾನನೇ ಅದು. ಅವ್ನು ಯಾವನಾರು ಬೆಳೆದಿರಲಿ ಅಥವಾ ಬೆಳೆದೇ ಇರಲಿ ನಂಗೆ ಗೊತ್ತಿಲ್ಲ. ಏನು ಅನ್ನೋದು ಗೊತ್ತಾ? ಉದ್ದೇಶ ಏನು ಬರಬೇಕಲ್ಲ. ಅದೇನು ಕಾಗಕ್ಕ ಗೊಬ್ಬಕ್ಕನ ಥರ ಕತೆ ಹೇಳ್ತಾ ಇದ್ದೀರಿ. ಅದಾದ ಮರದ್ದಾದ್ರೆ ಏನೀಗ? ಹಾಗಾದ್ರೆ ಮರದನ್ನ ಯಾವಂದಾರು ಮಕ್ಕಕ್ಕೆ ಬಡಿಬೋದಾ? ಅದು ಮಸಿ ಆಗಲ್ಲ, ಕೇಸ್ ಹಾಕಲ್ವಾ ನೀವು ಪೊಲೀಸ್ನವರು? ಅಪ್ಪಿ ತಪ್ಪಿ ಲೋಕಲ್ ಯಾವನೋ ಒಬ್ಬ ಆಫೀಸರೋ ಪಾಲಿಟಿಷಿಯನೋ ಇಷ್ಟ ಆಗಲಿ ಅಂತ ಯಾವುದೋ ಸಂಘಟನೆಯವ್ರು ಹೋಗಿ ಸರ್ ಇದು ಮರದ ರಸ ಸಾರ್ ಅಂತ ಬೆಳೆದ್ರೆ ಓಕೆನಾ? ಅದಕ್ಕೆ ಅವಮಾನ ಇಲ್ಲ. ಅದು ಹೂ ಗೇವ್ ಯು ದಿಸ್ ಇದನ್ನ ಅಮೇಜಿಂಗ್ ಆಗಿದ್ದೀರಿ ನೀವುಗಳು. ಹಾಗೊಂದ್ ವೇಳೆ ಡೌಟ್ ಇದ್ರೂ ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ ಆಯ್ತು, ಬರ್ಲಿ ಅಂತಾನೆ ಹೇಳ್ತಿದ್ದೀನಿ ನಾನು. ಸ್ಟಿಲ್ ಕಿಡಿಗೇಡಿಗಳ ಕೃತ್ಯನೇ ಅದು. ಮುಖಾಮೂತಿ ನೋಡಿದ್ರೆ ಬಲಿ ಹಾಕಬೇಕು. ನ್ಯಾಚುರಲ್ ಆಗಾದ್ರೆ ಆ ಮೂರ್ತಿ ಮೇಲೆ ಯಾಕೆ ಹಾಕ್ಬೇಕು? ಎಸ್.